ಹೊಸದಾಗಿದೆ. ಯಾಕಂದರೆ ವಿಜಯಣ್ಣ ಹೇಳ್ತಾ ಇದ್ರು ಮುಂಚೆ, ಇವಾಗ ಎಷ್ಟೇ ಓಡಾಡ್ಕೊಂಬಿಡು, ಆಮೇಲೆ ನಿನ್ನ ಕೈಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಿಜ ಆಗಿದೆ. ಇನ್ನೇನು ಇವಾಗ ಬರ್ತಾ ಇರೋಲ್ಲೇ ಟ್ರಾಫಿಕಲ್ಲಿ ತುಂಬ ಜನ ಕಂಡುಹಿಡಿದ್ರು. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿರೋರಂತೂ ತುಂಬ ಸ್ಪೆಸಿಫೈ ಆಗಿ ನಮ್ಮನ್ನು ಕಂಡುಹಿಡಿತಾರೆ. ಸೊ ಹಂಗಾಗಿ ಎಲ್ಲ ಕಡೆನೂ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಕ್ಚುಲಿ ಫೀಮೇಲ್ ಕ್ರೌಡಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಭಯ ಇತ್ತು. ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಮೂವಿನ. ಸೊ ಅದರಿಂದ ಎಲ್ಲರಿಗೂ ಒಂದು ಒಳ್ಳೆ ಬೆನಿಫಿಟ್ ಸಿಕ್ಕಿದೆ. ಆ್ಯಕ್ಚುಲಿ ಒಂದು ಹೊಸ ಫ್ಯಾಮಿಲಿ ಉಂಟಾಗಿದೆ. ಸೊ ತುಂಬ ಖುಷಿ ಅನಿಸುತ್ತೆ ಇದು. ಸೊ ನಿಮಗೆ ಗೊತ್ತಿತ್ತು ಭೀಮಾ ಚಿತ್ರ ಸಕ್ಸಸ್ ಆಗುತ್ತೆ ಅಂತ, ಬಟ್ ಡೇ ಬೈ ಡೇ ಈ ಜನರ ಒಂದು ರೆಸ್ಪಾನ್ಸ್ ನೋಡಿ ಈ ಸಕ್ಸಸ್ಫುಲ್ನ ಯಾವ ಥರ ನೀವು ಎವ್ರಿ ಡೇ ಏನು ಚೇಂಜಸ್ ಆಗ್ತಾ ಇದೆ? ಹೌದು ಮೇಡಮ್, ಚೇಂಜಸ್ ಅಂದರೆ ಇವಾಗ ಮೊದಲಿನ ಥರ ನಾವು ಫ್ರೀಯಾಗಿ ಓಡೋಕ್ಕಾಗ್ತಾಯಿಲ್ಲ. ಸೊ ತುಂಬ ಜನ ಪ್ರೀತಿ ತೋರಿಸೋರು ತುಂಬ ಜನ ಆಗ್ಬಿಟ್ರು. ಅದೇ ಕಡೆಗೆ ಎಲ್ಲೇ ಹೋಗಿ ನಿಂತ್ಕೊಂಡ್ರು ಅವ್ರು ಮಾತಾಡೋ ರೀತಿ ಚೆನ್ನಾಗಿ ಮಾಡಿದ್ರಿ, ಸೂಪರಾಗಿ ಮಾಡಿದ್ರಿ ಅನ್ನೋದು ಒಂಥರ ಹೊಸ್ದಾಗಿದೆ ನಮಗೆ. ಸಾರ್ ಎಷ್ಟು ನನ್ನ ಅಲ್ಲಿ ಸ್ಕ್ರೀನ್ ಮುಂದೆ ಬರ್ಬೇಕಂತ ಲವ್ ಮಾಡಿದ್ರು. ಸೊ ಆ ಪ್ರೀತಿ ಫುಲ್ ಇವಾಗ ಹೊರಡೆ ನನಗೆ ಕಾಣಿಸ್ತಾ ಇದೆ. ನೀನು ಹಿಂಗೆ ಬರಬೇಕು, ಹಂಗೆ ಬರಬೇಕು. ನಾನು ಅಂದ್ಕೊಂಡಿಲ್ಲ ಆ್ಯಕ್ಚುಲಿ ಈ ಥರ. ಓಕೆ, ನಮಗೆ ಅಲ್ಲಿ ನೋಡೋವಾಗ ಏನು ಅನಿಸಿಲ್ಲ. ಸಾರ್ ಹೇಳೋರು, ನೀನು ಥಿಯೇಟ್ರಲ್ಲಿ ನೋಡು ಹಂಗಿರುತ್ತೆ, ಆ ಥರ ಇರ್ತೀಯ ಅಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡಿಲ್ಲ. ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಅನಿಸುತ್ತೆ ನಮಗೆ, ಓಕೆ, ಒಬ್ಬ ಕ್ರಿಯೇಟರ್ ನಮ್ಮನ್ನು ಹೆಂಗೆ ಬೇಕಾದ್ರೂ ತೋರಿಸ್ಬೋದು, ಯಾವ ಥರ ಅವರು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದು ಅದನ್ನು ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಲ್ಲಿ ವಿಜಯ್ ಸಾರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಈ ಮೂಲಕ ನಾನು.